ಅಭಯ್ ಸಿಂಹ ಭಾಗ 1. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಐಪಿ ಲಾಂಜ್ನಲ್ಲಿ ವಾತಾವರಣ ತಂಪಾಗಿತ್ತು. ಎದುರಿಗಿದ್ದ ಟೇಬಲ್ ಮೇಲೆ ಅಭಯ್ ಸಿಂಹ ತನ್ನ ಬಲವಾದ ಹಸ್ತದಿಂದ ಜೋರಾಗಿ ಗುದ್ದಿದ ಸದ್ದಿಗೆ ಅಲ್ಲಿನ ಗಾಜಿನ ಲೋಟಗಳೇ ನಡುಗಿಬಿಟ್ವು. ಶೆಟ್, ವಾಟ್ ದ ಹೆಲ್ ಈಸ್ ಗೋಯಿಂಗ್ ಆನ್? ಎಷ್ಟು ಹೊತ್ತು ಕಾಯ್ಬೇಕು ನಾನಿಲ್ಲಿ? ಈ ಫ್ಲೈಟ್ ಯಾಕೆ ಇನ್ನೂ ಟೇಕ್ ಆಫ್ ಆಗ್ತಾ ಇಲ್ಲ? ಅಭಯ್ ಮಾತ್ರ ಹತಾಶೆಯಿಂದ ಕಿರ್ಚಿದ್ದ. ಅವನ ಸುತ್ತಮುತ್ತಲೇ ಇರುವಂತಹ ಒಂದು ಪ್ರಯಾಣಿಕರು ಬೆಚ್ಚಿ ಬಿದ್ಬಿಟ್ರು. ಅವನನ್ನೇ ನೋಡ್ತಾ ಇದ್ರು. ವಿಮಾನ ಮಾತ್ರ ಈಗಾಗಲೇ 1 ಗಂಟೆ ಮುಂಚಿತವಾಗಿಯೇ ತಡವಾಗ್ಬಿಟ್ಟಿದೆ. ಈಗ ಅದು ಇನ್ನೂ ಅರ್ಧ ಗಂಟೆ ವಿಳಂಬವಾಗಲಿದೆ ಎಂಬ ಘೋಷಣೆ ಅನ್ನೋದು ಕೇಳ್ತಾ ಇದ್ದಾಗ ಅಭಯ್ನ ತಾಳ್ಮೆ ಅನ್ನೋದು ಸಂಪೂರ್ಣವಾಗಿ ಹುರಿದು ಬೂದಿಯಾಗ್ಬಿಡ್ತಾ ಇದೆ. ತಾಳ್ಮೆಗೂ ಅವನಿಗೂ ಹತ್ತಿರದ ಸಂಬಂಧವೇ ಇಲ್ಲ. ತಾಳ್ಮೆ ಎಂದರೆ ತಿನ್ನುವ ಪದಾರ್ಥವೇ ಎಂದು ಕೇಳುವಷ್ಟು ಹಠವಾದಿಯವನು, ಕೋಪಿಷ್ಠ ಅವನು. ಅವನು ಇಷ್ಟೊಂದು ವಿಚಲಿತನಾಗಲು ಕಾರಣ ಇಂದು ಬೆಳಗ್ಗೆ ಅವನಿಗೆ ಬಂದಂತಹ ಆ ಒಂದು ಫೋನ್ ಕರೆಯಾಗಿತ್ತು. ಅಭಯ್ ಸಿಂಹ ಯಾರನ್ನೂ ಕೂಡ ಅಷ್ಟೇನೆ ಲೆಕ್ಕಿಸುವವನಲ್ಲ. ಅವನಿಗೆ ಅವನೇ ಬಾಸು, ಅವನ ಕೆಲಸ ಆಯ್ತು, ಅವನಾಯ್ತು ಅನ್ನೋ ಥರ ವ್ಯಕ್ತಿತ್ವ. ತನ್ನ ತಂದೆಯ ಜೊತೆಗಿನ ಅಸಮಾಧಾನದಿಂದ ವಿದೇಶದಲ್ಲಿ ನೆಲೆಸಿದ್ದ ಅವನನ್ನ ಆ ಒಂದು ಕರೆ ಮತ್ತೆ ತನ್ನ ಮಾತೃಭೂಮಿ ಅಂದರೆ ಇಂಡಿಯಾಗೆ ಎಳೆದು ತಂದಿತ್ತು. ನೋಡಿ ಮಿಸ್ಟರ್ ವಿಶ್ವನಾಥ್, ನೀವು ಹೇಳಿದ ತಕ್ಷಣ ನಾನು ಓಡಿ ಬರೋಕೆ ಸಾಧ್ಯವಿಲ್ಲ. ನನಗೆ ಇಂಡಿಯಾಗೆ ಬರುವ ಇಚ್ಛೆಯೇ ಇಲ್ಲ. ನಾನು ಇಲ್ಲೇ ಸೆಟಲ್ ಆಗ್ತೇನೆ, ನಾನು ಇಲ್ಲೇ ಇರ್ತೀನಿ. ಏನಿದ್ರೂ ಫೋನ್ನಲ್ಲೇ ಹೇಳಿ ಮುಗಿಸ್ಬಹುದಲ್ವಾ ಅಂತ ತನ್ನ ವಕೀಲರ ಬಳಿ ಸೊಕ್ಕಿನಿಂದ ಮಾತನಾಡಿದ್ದ ಅಭಯ್. ಫೋನಿನ ಆ ಕಡೆಯಿಂದ ವಕೀಲ ವಿಶ್ವನಾಥ್ ಅವ್ರ ಧ್ವನಿ ವಿನಮ್ರವಾಗಿ ಕೇಳಿತ್ತು. ಸರ್, ನೀವು ಇಲ್ಲಿಗೆ ಬಂದರೆ ಮಾತ್ರ ನಿಮ್ಮ ತಂದೆಯವರು ವಿಲ್ ಓದೋಕ್ಕೆ ಸಾಧ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಭಯ್ ಸಿಟ್ಟಿನಿಂದ ಉಸಿರು ಬಿಟ್ಟ. ನಾನು ಯಾಕೆ ಬರಬೇಕು? ಅವ್ರು ಏನೇ ಮಾಡಿದ್ರು ಎಲ್ಲ ಆಸ್ತಿ ನನ್ನ ಹೆಸರಿಗೆ ಬಂದೇ ಬರುತ್ತೆ ಎಂಬ ಭರವಸೆ ನನಗಿದೆ. ಅವ್ರು ನನ್ನ ವಿರುದ್ಧ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್, ಅವರು ಹೀಗೆ ಇಲ್ಲ. ವಿಶ್ವನಾಥ್ ಅವರ ಧ್ವನಿಯಲ್ಲಿ ಅಸಹಾಯಕತೆ ಅನ್ನೋದು ಇತ್ತು. ವಾಟ್? ಅಭಯ್ ಕ್ಷಣಕಾಲ ಸ್ತಬ್ಧನಾಗ್ಬಿಟ್ಟ. ಅದು ಸರ್, ಅವರು ತೀರ್ಕೊಂಡಿದ್ದಾರೆ ಸರ್. ನೀವು ಹೀಗೆ ಮಾತನಾಡುವುದು ಸರಿಯಲ್ಲ. ವಕೀಲರು ಧೈರ್ಯ ಮಾಡಿ ಮಾತನ್ನು ಪೂರೈಸಿದರು. ವಿಶ್ವನಾಥ್ ಅವರು ಅಭಯ್ನ ತಂದೆಯ ಕಾಲದಿಂದಲೂ ಕೆಲಸ ಮಾಡ್ತಿದ್ದವರು. ಆ ಕ್ಷಣದಲ್ಲಿ ಹಿರಿಯ ಯಜಮಾನರ ಮೇಲಿನಂತಹ ಒಂದು ಗೌರವದಿಂದ ಅವರು ಮಾತು ಬಿಟ್ಟಿದ್ರು. ಆದರೆ ಮರುಕ್ಷಣವೇ ಅವರಿಗೆ ಎದುರಿಗಿರುವ ಸಿಂಹದ ಅಬ್ಬರ ನೆನಪಾಯಿತು. ಫೋನಲ್ಲಿ ಕೇಳಿಸ್ತಿದ್ದ ಅಭಯ್ನ ಭಾರವಾದ ಉಸಿರಾಟದ ಸದ್ದು ಅವರಲ್ಲಿ ನಡುಕವನ್ನೋದನ್ನು ಹುಟ್ಟಿಸ್ಬಿಡ್ತು. ಸರ್, ಕ್ಷಮಿಸಿ. ನಾನು ಏನೋ ಗಾಬರಿಯಲ್ಲಿ ಅಂದಾಜು ತಪ್ಪಿ ಮಾತಾಡಿದೆ. ವಿಶ್ವನಾಥ್ ತೊದಲುತ್ತಾ ಕ್ಷಮೆ ಕೇಳಿದರು. ಅದೃಷ್ಟವಶಾತ್ ಅವರು ಅವನ ಎದುರಿಗಿರಲಿಲ್ಲ. ಇದ್ದಿದ್ರೆ ಅಭಯ್ ಖಂಡಿತವಾಗಿಯೂ ಅವರ ಹಣೆಗೆ ಬಂದೂಕನ್ನೇ ಇಡ್ತಿದ್ದ. ಅವರ ಜೀವ ಅಲ್ಲೇ ಹಾರು ಹೋಗ್ತಿತ್ತು. ಅಭಯ್ನಿಂದ ಯಾವುದೇ ಉತ್ತರ ಬಾರದಿದ್ದಾಗ ವಿಶ್ವನಾಥ್ ಹಣೆ ಬೆವರತೊಡಗಿತ್ತು. ಸರ್, ಕೇಳಿಸ್ತಿದ್ಯಾ ಹೇಳಿ? ಅಭಯ್ನ ಧ್ವನಿ ಈಗ ಕಲ್ಲಿನಂತೆ ಗಡಿಸಾಗಿತ್ತು. ನಿಮ್ಮ ತಂದೆಯವರ ಒಂದು ಮಾತು ಹೇಳಿದ್ದಾರೆ. ನಿಮ್ಮ 30ನೇ ಹುಟ್ಟುಹಬ್ಬದ ದಿನ ನಿಮ್ಮ ತಾಯಿಯ ಸಮ್ಮುಖದಲ್ಲೇ ಈ ವಿಲ್ ಓದಬೇಕು ಅಂತ ಬರೆದಿದ್ದಾರೆ. ಹಾಗಾಗಿ ನೀವು ನಾಳೆ ಇಲ್ಲಿರಲೇಬೇಕು. ಒಂದು ವೇಳೆ ನೀವು ಬರದಿದ್ದರೆ ವಿಶ್ವನಾಥ್ ಮುಂದೆ ಹೇಳಲು ಹಿಂಜರಿದ್ರು. ಬರದಿದ್ದರೆ ಏನಾಗುತ್ತೆ? ಪೂರ್ತಿ ಹೇಳಿ. ಅಭಯ್ ಪದಗಳನ್ನು ಒತ್ತಿ ಕೇಳಿದ್ದ. ಅವನ ಅಹಂಕಾರ ಆ ಮಾತಿನಲ್ಲಿ ಎದ್ದು ಕಾಣ್ತಿತ್ತು. ಸರ್, ನೀವು ನಾಳೆ ಬರದಿದ್ದರೆ, ನಾನು ವಿಲ್ ಓದಲು ಸಾಧ್ಯವಾಗದಿದ್ದರೆ ನಿಮ್ಮ ತಂದೆಯವರು ಎಲ್ಲ ಆಸ್ತಿಗಳು ವಕೀಲರ ಉಸಿರು ಬಿಗಿ ಹಿಡಿದ್ರು. ಏನು, ಆಶ್ರಮಕ್ಕೆ ಸೇರುತ್ತೆ ಅಂತ ಎದುರಿಸ್ತಿದ್ದೀರಾ? ಅಭಯ್ ಸಿಗರೇಟಿನ ಹೊಗೆಯನ್ನು ಆಳವಾಗಿ ಎಳೆದು ಹೊರಬಿಡುತ್ತಾ ಕೇಳಿದ್ದ. ಇಲ್ಲ ಸರ್, ಅದು ಮತ್ತಿನ್ನೇನು? ಅದನ್ನು ನಾನು ಹೇಗೆ ಕಿತ್ಕೊಳ್ಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು. ಅಭಯ್ ಹಟ್ಟಹಾಸದಿಂದ ನಕ್ಕ. ಸರ್, ನೀವು ಬರದಿದ್ದರೆ ನಿಮ್ಮ ಎಲ್ಲ ಆಸ್ತಿ ನಿಮ್ಮ ಅಣ್ಣನ ಪಾಲಾಗ್ತದೆ. ವಿಶ್ವನಾಥ್ ಹೇಳಿ ಮುಗಿಸಿದ್ರು. ಕ್ಷಣಾರ್ಧದಲ್ಲೇ ಅಭಯ್ ಕೈಯಲ್ಲಿರುವಂತಹ ಗಾಜಿನ ಲೋಟ ನೆಲಕ್ಕೆ ಬಿದ್ದು ಪುಡಿಯಾಗಿ ಚಿತ್ರಾನ್ನ ಆಗೋಯ್ತು. ಅಣ್ಣನೋ? ಯಾರವನು? ಅಭಯ್ ಹಲ್ಲು ಕಡಿಯುತ್ತಾ ಕೇಳಿದ ರೀತಿ ಕೇಳಿ ವಿಶ್ವನಾಥ್ ಅವರ ಹೃದಯ ಒಂದು ಕ್ಷಣ ನಿಂತಂತಾಗೋಯ್ತು. ಸರ್, ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ನಿಮ್ಮ ತಂದೆಯವರ ಮೊದಲ ಹೆಂಡತಿಯ ಮಗನ ಹೆಸರಿಗೆ ಅದರ ಅರ್ಥ ಆಸ್ತಿ ಹೋಗುತ್ತೆ ಅಂತ ಬರೆದಿದ್ದಾರೆ. ವಿಶ್ವನಾಥ್ ಅವರ ಧ್ವನಿ ನಡುಗ್ತಾ ಇತ್ತು. ಅಭಯ್ನ ಕೋಪ ಮಿತಿ ಮೀರಿ ಹೋಗಿತ್ತು. ಮೇಜಿನ ಮೇಲಿದ್ದ ಫೈಲ್ಗಳನ್ನು ಅವನು ನೆಲಕ್ಕೆ ತಳೆದ. ಅವನಿಗೆ ಹೋಗಬೇಕಾದದ್ದನ್ನು ಆ ಮುದುಕ ಈಗಾಗಲೇ ಕೊಟ್ಟಿದ್ದಾನಲ್ವಾ? ಇದು ನನಗೆ ಸೇರಬೇಕಾಗಿರೋದು.
ನನಗೆ ಸೇರಬೇಕಾಗಿರೋದು ನಂದು. ಅವನಿಗೆ ಇದು ಹೇಗೆ ಸಿಗೋಕ್ಕೆ ಸಾಧ್ಯ? ಸರ್, ಅದು ವಿಲ್ನಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ಬರೆದ್ಬಿಟ್ಟಿದೆ ಸರ್. ನೀವು ನಾಳೆ ಬಂದರೆ ನಾನು ವಿವರವಾಗಿ ತಿಳಿಸ್ಬಿಡ್ತೀನಿ. ನೀವು ಆದಷ್ಟು ಬೇಗ ಇಲ್ಲಿ ತಲುಪಬೇಕು ಸರ್. ವಕೀಲರ ಅವನ ಹಿತ ಬಯಸುವಂತೆ ನಟಿಸಿದರು. ನಾಳೆ ಬೆಳಗ್ಗೆ ಅವನನ್ನು ಎದುರಿಸಬೇಕಲ್ಲ ಎಂಬ ಭಯ ಅವರಲ್ಲಿತ್ತು. ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ನಿಮ್ಮ ಆಫೀಸ್ನಲ್ಲಿರ್ತೇನೆ. ಎಲ್ಲವನ್ನ ಸಿದ್ಧವಾಗಿಟ್ಕೊಳ್ಳಿ ಎನ್ನುತ್ತಾ ಅಭಯ್ ಫೋನನ್ನು ಕಟ್ ಕೂಡ ಮಾಡ್ತಾನೆ. ವಿಶ್ವನಾಥ್ ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕುರ್ಚಿಗೆ ಹೊರಗಿದ್ರು. ಇತ್ತ ಅಭಯ್ ಕಿಟಕಿಯ ಬಳಿ ನಿಂತು ಹೊರಗಿನ ಜಗತ್ತನ್ನು ದಿಟ್ಟಿಸ್ತಾನೆ ಇದ್ದ. ತನ್ನ ಈ ಸಾಮ್ರಾಜ್ಯವನ್ನ ಬಿಟ್ಟು ಮತ್ತೆ ಭಾರತಕ್ಕೆ ಹೋಗುವ ಯೋಚನೆ ಅವನನ್ನು ಕೆರಳಿಸ್ತಾ ಇತ್ತು. ಅವನೊಬ್ಬ ಅಜೀಯ ರಾಕ್ಷಸನಂತೆ ಕಾಣ್ತಾ ಇದ್ದ. ಆದರೆ ಅಲ್ಲಿ ಭಾರತದಲ್ಲಿ ಅವನಿಗಾಗಿ ಒಬ್ಬಳು ಕಾಯ್ತಾ ಇದ್ದಾಳೆ ಎಂಬುದು ಅವನಿಗೆ ತಿಳಿದೇ ಇರಲಿಲ್ಲ. ಅವಳು ಅಂದರೆ ಅವನ ಈ ರಾಕ್ಷಸಿ ಪ್ರವೃತ್ತಿಯನ್ನು ಅದ್ಬಸ್ತಿಗೆ ತರಬಲ್ಲಂತಹ ಹೆಣ್ಣು ಹುಲಿಯವಳು. ಇತ್ತ ಬೆಂಗಳೂರಿನ ಒಂದು ಮಧ್ಯಮ ವರ್ಗದ ಮನೆಯಲ್ಲಿ ನಮ್ಮ ಕಥೆಯ ನಾಯಕಿ ಧನ್ಯ. ಬೆಳಗ್ಗೆ ಎಚ್ಚರವಾದಾಗ ಕೇಳಿಸಿದ್ದು ಪಕ್ಕದ ಕೋಣೆಯಿಂದ ಅತ್ತಿಗೆಯವರ ಕಿರುಚಾಟ. ಓಹೋ ಮಹಾರಾಣಿಯವರೇ, ಇನ್ನೂ ಎದ್ದಿಲ್ವೇ? ಮನೆಯ ಕೆಲಸವೆಲ್ಲ ನಾನು ಒಬ್ಬಳೇ ಮಾಡಬೇಕಾ? ನನಗೇನು ಕರ್ಮ ಇದು? ಪಾತ್ರೆ ತೊಳೆಯಲು ಕೂಡ ಇವಳು ಬರಲ್ಲ ಅಂದರೆ ಹೆಂಗೆ? ನಾನು ಹೇಗೆ ಮನೆ ಸಂಸಾರ ನಡೆಸಬೇಕು? ಧನ್ಯಾಳ ಅತ್ತಿಗೆ ಕಮಲ ಜೋರಾಗಿ ಕೂಗಾಡ್ತಿದ್ದಾಳೆ. ಅಯ್ಯೋ ಕಮಲ, ಅವಳ ಮೇಲೆ ಯಾಕೆ ಕಿಚ್ಚಾಡ್ತೀಯಾ? ಅವಳ ಕೈ ಗಾಯವಾಗಿದೆ ಅಲ್ವಾ? ಅದಕ್ಕೆ ಕೆಲಸ ಮಾಡಲು ಕಷ್ಟ ಆಗ್ತಿದೆ. ಇಲ್ದಿದ್ರೆ ಈ ಮನೆಯ ಎಲ್ಲ ಕೆಲಸವನ್ನು ಅವಳೇ ಮಾಡ್ತಾಳಲ್ವೇ? ಧನ್ಯಾಳ ಅಣ್ಣ ಮೃದುವಾಗಿ ಸಮಾಧಾನ ಮಾಡೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾನೆ. ಹೌದೌದು, ಅವಳ ಪರವಾಗಿ ನೀವು ವಕಾಲತ್ ವಹಿಸ್ಬಿಡಿ. ಒಂದು ದಿನ ಅವಳು ಕಮಲಳ ವಟವಟ ಮುಂದುವರಿಯುತ್ತಲೇ ಇತ್ತು. ಧನ್ಯ ಮೌನವಾಗಿ ಕಿಟಕಿಯ ಹೊರಗೆ ನೋಡಿದ್ಲು. ಅವಳ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎಂದು ಬರಲಿದೆ ಎಂಬ ಸುಳಿವು ಖಂಡಿತ ಆ ಕ್ಷಣದಲ್ಲಿ ಅವಳಿಗಿರಲಿಲ್ಲ. ಬೆಳಗ್ಗೆ ಎದ್ದು ತಕ್ಷಣ ಧನ್ಯಾಳ ಕಿವಿಗೆ ಬೀಳಬೇಕಾದದ್ದು ಸುಪ್ರಭಾತ. ಆದರೆ ಬಿದ್ದಿದ್ದು ಅತಿಕೆಯ ಕಿರುಚಾಟ. ಪಕ್ಕದ ಕೋಣೆಯಿಂದ ಬರ್ತಿದ್ದ ಆ ಕರ್ಕಶವಾದ ಧ್ವನಿ ಅವಳ ನಿದ್ರೆಯನ್ನು ಅಟ್ಟಾಡಿಸ್ಕೊಂಡು ಓಡಿಸ್ಬಿಟ್ಟಿತ್ತು. ಓಹೋ ಮಹಾರಾಣಿಯವರು ಇನ್ನೂ ಎದ್ದಿಲ್ವೇ ಅಂತ. ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡೋಕೆ ಇವಳಿಗೇನು ಕೈ ಬರಲ್ವೇ? ನಾನು ಮಾತ್ರ ಯಾಕೆ ಸಾಯ್ಬೇಕು? ಇವಳು ಪಾತ್ರೆಗಳೆಲ್ಲ ನಾನೇ ತೊಳಿಬೇಕು. ಇವಳು ತಿಂದಿದ್ದು ಬಿಟ್ಟಿದ್ದು ಕುಡ್ದಿದ್ದು ಎಲ್ಲನೂ. ಅತ್ತಿಗೆ ಸುಮಿತ್ರ ಹಸಿ ಬಿಸಿ ಬೈಗುಳ ಸುರಿಸ್ತಾನೆ ಇದ್ರು. ಪ್ರತಿದಿನ ಇದೇ ಆಗೋದು. ಅಯ್ಯೋ ಸುಮಿತ್ರ, ಬೈಬೇಡ ಕಣೆ ನನ್ನ ತಂಗಿಗೆ. ಪಾಪ, ಅವಳ ಕೈ ಇನ್ನೂ ವಾಸಿ ಆಗಿಲ್ಲ, ಗೊತ್ತಿಲ್ವೇ ನಿನಗೆ ಅಂತ. ಅದಕ್ಕೆ ಅವಳು ಕೆಲಸ ಮಾಡಲ್ಲ ಅಂತ. ಆದರೆ ಅವಳೇ ಮಾಡ್ತಿದ್ದಲ್ವಾ? ಒಂದಿನ ನೀನೇ ಮಾಡ್ಕೋ, ಏನಾಗುತ್ತೆ? ಧನ್ಯಾಳ ಅಣ್ಣ ಲೋಕೇಶ್ ಮಧ್ಯ ಪ್ರವೇಶಿಸ್ತ. ಕೋಣೆಯ ಒಳಗಿದ್ದ ಧನ್ಯಾಳಿಗೆ ಇದನ್ನು ಕೇಳಿ ನಗು ಬರ್ತಾ ಇದೆ. ಲೋಕೇಶ್ ಅಣ್ಣ ಅವಳ ಪರವಾಗಿ ಇಷ್ಟೊಂದು ಧೈರ್ಯವಾಗಿ ವಕಾಲತ್ ವಹಿಸುವುದು ಅಪರೂಪ ಅಂದರೆ ಬಹಳ ಅಪರೂಪ. ಬ್ರಹ್ಮಕಮಲದ ಹೂವು ಅರಳಿದಾಗೆ. ಇದು ಸೂರ್ಯ ಎಲ್ಲಿ ಹುಟ್ಟುತ್ತಾನೆ ಎಂದು ಯೋಚಿಸುತ್ತಾ ಅವಳು ನಗುತ್ತಲೇ ಎದ್ಲು. ಬಲಗೈ ಹಾಕಿದ ಬ್ಯಾಂಡೇಜನ್ನು ಒಮ್ಮೆ ತಿರುಗಿಸಿ ನೋಡಿಕೊಂಡು, ಪರವಾಗಿಲ್ಲ, ಪೆಟ್ಟಷ್ಟೇನು ಜೋರಿಲ್ಲ. ಇನ್ನು 2 ವಾರದಲ್ಲೇ ಬ್ಯಾಂಡೇಜ್ ತೆಗಿಯಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಿಯವರೆಗೆ ಆ ಹತ್ತಿಗೆ ಅಣ್ಣನ ನಾಟಕ ತಡೆಯೋಕೆ ಆಗೋದೇ ಇಲ್ಲಪ್ಪ ಎಂದು ಗುಣಗುತ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಂಡ್ಬಿಟ್ಲು. ಅಷ್ಟರಲ್ಲೇ ಬಾಗಿಲು ತಟ್ಟುವಂತಹ ಒಂದು ಸದ್ದು ಕೂಡ ಆಗತ್ತೆ. ಧನ್ಯ ಎದ್ದು ಹೋಗಿ ಬಾಗಿಲನ್ನು ತೆಗೆದ್ರೆ ಲೋಕೇಶ್ ಕೈಯಲ್ಲೊಂದು ಕಪ್ ಕಾಫಿ ಹಿಡಿದು ನಿಂತಿದ್ದ. ಧನ್ಯ ಅವಳನ್ನು ವಿಚಿತ್ರವಾಗಿ ನೋಡಿದ್ಲು. ಅವಳ ನೋಟದ ಅರ್ಥ ತಿಳಿದ ಲೋಕೇಶ್ ಮೆಲ್ಲನೆ ದೈ ತಗ್ಗಿಸಿ, ಈ ಕಾಫಿ ಕುಡಿದು ಬೇಗ ರೆಡಿಯಾಗಿ ಹೊರಗೆ ಬಾ ಅಂದ. ಅಲ್ಲಣ್ಣ, ಇದೆಂಥ ವಿಚಿತ್ರ, ನೀವೇ ಕಾಫಿ ತಂದು ಕೊಡ್ತಿದ್ದೀರಾ? ಇದಕ್ಕೆ ನಿಮ್ಮ ಮನೆಯ ಮಹಾರಾಣಿಯವರ ಪರ್ಮಿಷನ್ ಸಿಕ್ಕಿದೆಯೇ? ಧನ್ಯ ವ್ಯಂಗ್ಯವಾಗಿ ಕೇಳ್ಬಿಟ್ಲು. ಅಡುಗೆ ಮನೆಯಲ್ಲಿ ನಿಂತಿದ್ದ ಸುಮಿತ್ರ ಇವರ ಮಾತನ್ನ ಕೇಳಿ ಸಿಟ್ಟಿನಿಂದ ಅತ್ತ ಬಂದ್ಲು. ನೋಡ್ರಿ, ನೀವು ಇವಳಿಗೆ ಒಳ್ಳೆಯ ಉದ್ದೇಶದಿಂದ ಕಾಫಿಯನ್ನು ತಂದು ಕೊಡ್ತಿದ್ದೀರಿ. ಆದರೆ ಇವಳು ಸುಮ್ಮನೆ ಎಷ್ಟು ಕೀಳಾಗಿ ಮಾತಾಡಿಸಿದ್ದಾಳೆ, ನಿಮ್ಮನ್ನೇ ರೇಗಿಸಿದ್ದಾಳೆ ನೋಡಿ ಎಂದು ರೇಗಿದ್ಲು. ಲೋಕೇಶ್ ಸುಮಿತ್ರಾಳ ಹತ್ರ ತಿರುಗಿ, ಹೋಗು ಸುಮಿತ್ರ, ನೀನ್ಯಾಕೆ ಇಲ್ಲಿಗೆ ಬಂದೆ ಈಗ? ಹೋಗು, ನನ್ನ ತಂಗಿ ಹತ್ರ ನಾನು ಮಾತಾಡ್ತಿದ್ದೀನಿ ಅಂತ ಗದ್ದರಿಸ್ಬಿಟ್ಟ. ಪ್ರೀತಿಯಿಂದ ಕಾಫಿ ಕಪ್ಪನ್ನು ಧನ್ಯಾಳ ಕೈಗಿಟ್ಟ. ಕುಡಿ ಧನ್ಯ. ಮೇಲ್ನೋಟಕ್ಕೆ ಇದು ಅಣ್ಣ ತಂಗಿಯ ಅತೀವ ಪ್ರೀತಿಯಂತೆ ಕಂಡ್ರು ಆ ಪ್ರೀತಿಯ ಹಿಂದೆ ಲೋಕೇಶ್ ಇಟ್ಕೊಂಡಿದ್ದ ಸ್ವಾರ್ಥದ ಉದ್ದೇಶ ಧನ್ಯಾಳಿಗೆ 2 ವಾರಗಳ ಹಿಂದೆಯೇ ಗೊತ್ತಿತ್ತು. ಅವನು ಆ ವಿಷಯವನ್ನು ಯಾವಾಗ ಬಾಯಿಂದ ಹೊರಹಾಕುತ್ತಾನೆ ಎಂದು ಅವಳು ಕಾಯ್ತಾ ಇದ್ಲು. ಲೋಕೇಶ್ ಮತ್ತು ಸುಮಿತ್ರ ನಡುವೆ ಗುಸುಗುಸು ಪಿಸ್ಪಿಸು ಅನ್ನೋದು ಶುರುವಾಗಿ ಹೋಗಿತ್ತು. ಅವಳಿಗೆ ಹೇಳೋಕೆ ನಿಮ್ಗೇನು ಕಷ್ಟ? ನೀವು ಹೇಳದಿದ್ರೆ ಬಿಡಿ, ನಾನೇ ಹೇಳ್ಬಿಡ್ತೀನಿ
ಅಂತ ಅಸಹನೆಯಿಂದ ಅಂದ್ಲು ಸುಮಿತ್ರ. ಅಯ್ಯಯ್ಯೋ, ಬೇಡ ಸುಮಿತ್ರ, ನಿನ್ನ ಮೇಲೆ ಅವಳಿಗೆ ಮೊದಲೇ ತುಂಬ ಕೋಪ ಇದೆ. ನೀನು ಹೇಳಿದ್ರೆ ಅವಳಿಗೆ ಮಾಡೋಕ್ಕೆ ಇಷ್ಟ ಇದ್ರೂ ಬೇಡ ಅಂತ ಹೇಳಿಬಿಡ್ತಾಳೆ. ನೀನು ಹೇಳಿದ್ರೆ ಅವಳು ಖಂಡಿತ ಒಪ್ಪಲ್ಲ. ಲೋಕೇಶ್ ಅವಳನ್ನು ತಡೆದುಬಿಟ್ಟ. ಹಾಗಾದರೆ ಯಾವಾಗ ಹೇಳ್ತೀರಾ? ಏನು ಮಾಡ್ತೀರಾ? ಕಳೆದ 2 ವಾರದಿಂದ ಇದೇ ಮಾತು ಕೇಳ್ತಿದ್ದೀನಿ. ಹೇಳ್ತೀನಿ ಅಂತಲೇ ಹೇಳ್ತಿದ್ದೀರಾ. ಧನ್ಯ ಅಷ್ಟು ಸುಲಭದ ಹುಡುಗಿ ಅಲ್ಲ, ಹಠಮಾರಿ. ಒಂದು ಸರಿ ನಿರ್ಧಾರ ಮಾಡಿಬಿಟ್ರೆ ಯಾರ ಮಾತು ಕೇಳಲ್ಲ, ಅವಳ ಮಾತೇ ಅವಳು ಕೇಳಲ್ಲ ಎಂದು ಮೆಲ್ಲನೆ ದನಿಯಲ್ಲಿ ಎಂದ ಲೋಕೇಶ. ನೀವು ಅವಳಿಗೆ ಎಲ್ಲವನ್ನ ಇದ್ದಕ್ಕಿದ್ದಂತೆ ಹೇಳಿದರೆ ಯಾವ ಹುಡುಗಿಯೂ ಒಪ್ಪಲ್ಲ. ನಮ್ಗೆ ಟೈಮ್ ಇಲ್ಲ. ಅವಳ ಹತ್ರ ಬೇಗ ಒಪ್ಪಿಗೆ ತಗೊಂಡ್ಬಿಡಿ. ಒಪ್ಪಿದ್ರೆ ಸರಿ, ಇಲ್ದಿದ್ರೆ ನಮ್ಮ ಪ್ಲಾನ್ ಪ್ರಕಾರ ಕೆಲಸ ಮುಗಿಸ್ಬಿಡೋಣ. ಸುಮಿತ್ರಾಳ ದನಿಯಲ್ಲಿ ಒಂದು ರೀತಿಯ ಕ್ರೂರತೆ ಅನ್ನೋದು ಎದ್ದು ಕಾಣ್ತಿತ್ತು. ಲೋಕೇಶ್ ಆಘಾತಕ್ಕೊಳಗಾದವನಂತೆ ನೋಡ್ದ. ಪಾಪ, ಅವನಿಗೂ ಒಂದು ರೀತಿಯ ಆಸೆ ಇರಬಹುದು. ತನ್ನ ಸ್ವಾರ್ಥಕ್ಕಾಗಿ ತನ್ನ ತಂಗಿ ಒಪ್ಪಬಹುದು ಎಂಬ ಆಸೆಯಿಂದ ಕಾಯ್ತಾ ಇದ್ದ. ಧನ್ಯ ಕಾಫಿ ಕಪ್ಪನ್ನು ಹಿಡಿದು ಬಾಗಿಲು ಲಾಕ್ ಮಾಡಿಕೊಂಡು ಹಾಸಿಗೆ ಮೇಲೆ ಕುಳಿತುಕೊಂಡ್ಳು. ಕಾಫಿ ಕುಡಿಯುವ ಮನಸ್ಸಾಗಲಿಲ್ಲ. ಟೇಬಲ್ ಮೇಲಿಟ್ಟು ಗೋಡೆಯ ಮೇಲೆ ನೇತು ಹಾಕಿದ್ದ ತನ್ನ ತಾಯಿ ಫೋಟೋವನ್ನು ನೋಡ್ತಾ ಇದ್ದಾಳೆ. ಅವಳ ಕಣ್ಣುಗಳು ತೇವವಾದವು. ಮದುವೆಯ ಮೇಲೆ ಎಲ್ಲರೂ ಹೀಗೆ ಬದಲಾಗ್ತಾರಮ್ಮ. ನನ್ನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲದಂತೆ ಈ ಅಣ್ಣ ಯಾಕೀಗ ಆಡ್ತಿದ್ದಾನೆ? ಇವನಿಗೆ ನನ್ನ ವಿಷಯವನ್ನು ನೇರವಾಗಿ ಹೇಳುವ ಧೈರ್ಯವೂ ಇಲ್ವಾ ಎಂದು ಮನಸ್ಸಿನಲ್ಲೇ ಅಮ್ಮನನ್ನು ಪ್ರಶ್ನಿಸಿದ್ಲು. ತಕ್ಷಣ ಕಾಲೇಜಿಗೆ ತಡ ಆಗ್ಬಿಡ್ತಿದೆ ಎಂದು ಅರಿವಾಗಿ ಧನ್ಯ ಬೇಗನೆ ತಯಾರಾಗಿ ಹೊರಬಂದ್ಲು. ಹಾಲ್ನಲ್ಲಿ ಅಣ್ಣ ಅತ್ತಿಗೆ ಜಗಳವಾಡ್ತಿದ್ರು. ಅವಳು ಏನೂ ಕೇಳಿಸಿಕೊಳ್ಳದವಳಂತೆ ತನ್ನ ಪಾಡುಗೆ ತಾನು ಊಟದ ಮೇಜಿನ ಬಳಿ ಕುಳಿತಳು. ಸುಮಿತ್ರಾಳ ಕೋಪ ಮತ್ತೆ ನೆತ್ತಿಗೆ ಇರುತ್ತೆ. ನೋಡಿ ಅಲ್ಲಿ ಮನೆ ಕೆಲಸ ಮಾಡೋಕೆ ಮಾತ್ರ ಕೈ ನೋವು ಅಂತ ನಾಟಕ ಮಾಡ್ತಾಳೆ. ತಿನ್ನೋಕೆ ಮಾತ್ರ ಹೆಂಗೆ ಓಡ್ ಬರ್ತಾಳೆ ನೋಡಿ, ಹೆಂಗೆ ತಿಂತಾ ಇದ್ದಾಳೆ ನೋಡಿ. ಈ ಮನೆಯ ರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ. ತನ್ನನ್ನು ಈ ಮನೆ ಕೆಲಸದವಳು ಅನ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ ನಿಮ್ಮ ತಂಗಿ. ಧನ್ಯ ಯಾವುದನ್ನು ಲೆಕ್ಕಿಸದೆ ತಟ್ಟೆಯಿಂದ ಇಡ್ಲಿಗಳನ್ನು ತೆಗೆದುಕೊಂಡು ತನ್ನ ಪಾಡಿಗೆ ತಾನು ದಿನ ಸಾಯರ್ಗಳೋರು ಯಾರು ಅನ್ನೋ ರೀತಿಯಲ್ಲಿ ತಿನ್ನತೊಡಗಿದ್ಲು. ಸುಮಿತ್ರಾ ಹತ್ರ ಬಂದು ಕೂಗಿದ್ಲು. ನಿನಗೆ ನಾನು ಹೇಳ್ತಾ ಇರೋದು, ನಾನೇನಾದರೂ ಹೇಳ್ತಿರೋದು ಕೇಳ್ತಿದ್ಯಾ? ಇಷ್ಟೆಲ್ಲ ಬೈದರೂ ನಾಚಿಕೆಲ್ಲದೆ ತಿಂತಿದ್ಯಲ್ಲ. ನಾನಾಗಿದ್ರೆ ಈ ಥರ ತಿಂತಾ ಇರಲಿಲ್ಲಪ್ಪ. ಲೋಕೇಶ್ ಮಧ್ಯ ಪ್ರವೇಶಿಸಿ ಸುಮಿತ್ರಾಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದ. ಧನ್ಯಾಳಿಂದ ಏನಾದರೂ ಕೆಲಸವಾಗಬೇಕಾದ್ರೆ ಮಾತ್ರ ಅವಳನ್ನು ಸುಮ್ಮನಿರಿಸುವಂತಹ ಕೆಲಸ ಅವನಿಗೆ ತಿಳಿದಿತ್ತು. ಆದರೆ ಸುಮಿತ್ರಾಳ ಸಿಟ್ಟು ನಿಯಂತ್ರಣಕ್ಕೆ ಬರುತ್ತಿರಲಿಲ್ಲ. ನೋಡಮ್ಮ ಧನ್ಯ, ನಾಳೆಯಿಂದ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು. ಕೈಪೆಟ್ಟಿನ ನಾಟಕ ಸಾಕು, ಸುಮಿತ್ರಾ ಆದೇಶಿಸಿದ್ಲು. ಧನ್ಯ ಶಾಂತವಾಗಿ ತಲೆ ಎತ್ತಿ ಎಂದ್ಲು. ಪರವಾಗಿಲ್ಲ ಬಿಡಿ, ನನಗೆ ಇಷ್ಟವಿಲ್ಲದಿದ್ದರೆ ಈ ಕ್ಷಣವೇ ಮನೆ ಬಿಟ್ಟು ಹೋಗ್ತೀನಿ. ಲೋಕೇಶ್ ಗಾಬರಿಯಿಂದ ಓಡಿ ಬಂದು ತಂಗಿಯ ಕೈ ಹಿಡಿದುಕೊಂಡ. ಧನ್ಯ ನಿಲ್ಲು, ಅವಳು ಹುಚ್ಚಿ ಥರ ಏನೋ ಹೇಳ್ತಾಳೆ ಅಂತ ನೀನು ಅದೇ ಥರ ಕುಣಿತೀಯಾ? ಅದಕ್ಕೆಲ್ಲ ಮನೆ ಬಿಟ್ಟು ಹೋಗುದಾ ಎಂದು ಹೇಳಿ ಸುಮಿತ್ರಾಳ ಕೆನ್ನೆಗೆ ಒಂದೇಟನ್ನೇ ಕೊಟ್ಬಿಟ್ಟ. ಆ ಕ್ಷಣದಲ್ಲಿ ಸುಮಿತ್ರಾ ದಿಗ್ಭ್ರಮೆಗೊಂಡು ನಿಂತಳು. ಲೋಕೇಶ್ ಧನ್ಯಾಳ ತಲೆ ಸವರುತ್ತಾ, ಧನ್ಯ, ಈ ಮನೆ ಮೇಲೆ ನಿನಗೆ ಪೂರ್ತಿ ಹಕ್ಕಿದೆಯಮ್ಮ. ಇಷ್ಟು ದಿನ ಕೆಲಸ ಮಾಡಿದೀಯ, ಸ್ವಲ್ಪ ದಿನ ಅವಳೇ ಮಾಡಲಿ ಬಿಡು. ನೀನು ಕಾಲೇಜಿಗೆ ಹೋಗಮ್ಮ ಅಂದ. ನಮ್ಮ ಧನ್ಯ ಬಹಳ ಚುರುಕು. ಧನ್ಯ ಅಣ್ಣನ ಮಾತಿಗೆ ಮರುಳಾಗಲಿಲ್ಲ. ಅಣ್ಣನ ಕಡೆ ಒಂದು ವಿಚಿತ್ರವಾದ ನೋಟ ಬೀರಿ ಅತ್ತಿಗೆಯನ್ನ ನೋಡಿದ್ಲು. ನೀವು ಇವತ್ತು ಇವಳಿಗೆ ಯಾಕೆ ಹೊಡೆದ್ರಿ? ಧನ್ಯನ ಪ್ರಶ್ನೆ ಮಾತ್ರ ತುಂಬ ನೇರವಾಗಿ ಇತ್ತು. ಈ ಮನೆಯ ಆರಂಭದಲ್ಲಿ ಅತ್ತಿಗೆಯನ್ನು ಗೌರವಿಸಿದ್ದ ಧನ್ಯಾಳಿಗೆ ಕಳೆದ 4 ವರ್ಷಗಳಲ್ಲಿ ಇವರ ಅಸಲಿ ಬಣ್ಣ ಗೊತ್ತಾಗಿತ್ತು. ಅಪ್ಪ ಅಮ್ಮ ಇಲ್ಲದೆ ಇವಳನ್ನು ಕೆಲಸದವಳಂತೆ ನಡೆಸ್ಕೊಳ್ತಿದ್ದ ಅತ್ತಿಗೆ ಮತ್ತು ಅವಳ ಮಾತಿಗೆ ಮರುಳಾಗಿದ್ದ ಅಣ್ಣ ಇಬ್ಬರ ನಡುವೆ ಧನ್ಯ ನಲುಗು ಹೋಗಿದ್ಲು. ಈ ನಾಟಕಗಳನ್ನು ಇವಳು ನೆನ್ನೆ ಮೊನ್ನೆ ನೋಡ್ತಾ ಇಲ್ಲ, ಸುಮಾರು 7-8 ವರ್ಷಗಳಿಂದ ನೋಡಿ ಅವಳಿಗೂ ಸಾಕಾಗೋಗಿದೆ. ಆದರೂ ಧೈರ್ಯ ಕಳೆದುಕೊಳ್ಳದೆ ತನ್ನ ಶಿಕ್ಷಣಕ್ಕಾಗಿ ಇದೆಲ್ಲವನ್ನ ಸಹಿಸ್ಕೊಳ್ತಾನೆ ಬಂದಿದ್ದು ಪಾಪ ಮುಗ್ದು ಹುಡುಗಿ. ದಯವಿಟ್ಟು ಅಣ್ಣ, ನನಗಾಗಿ ಯಾರನ್ನು ಹೊಡಿಬೇಡಿ. ನನ್ನನ್ನು ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ನನಗೆ ಗೊತ್ತು. ನಾನು ಈ ಮನೆಯಲ್ಲಿ ಪುಕ್ಕಟ್ಟೆ ಊಟ ಮಾಡ್ತಿಲ್ಲ. ನನ್ನ ಶ್ರಮವನ್ನು ಈ ಮನೆ ಕಟ್ಟಿದ್ದೀನಿ. ಆ ಶ್ರಮಕ್ಕೆ ಪ್ರತಿಯಾಗಿ ನಾನು ತಿಂತಾ ಇದ್ದೀನಿ ಹೊರತು ಯಾರ ಭಿಕ್ಷೆಯನ್ನಲ್ಲ ಎಂದು ಗಟ್ಟಿಯಾಗಿ ಹೇಳಿದ್ಲು. ಸುಮಿತ್ರಾ ಅಸಹನೆಯಿಂದ ಕೇಳಿದ್ಲು. ಹಾಗಾದರೆ ನೀನು ನಾವು ಹೇಳಿದ ಕೆಲಸ ಮಾಡ್ತೀಯಾ ಇಲ್ವಾ? ಧನ್ಯ ವ್ಯಂಗ್ಯವಾಗಿ ನಕ್ಬಿಟ್ಲು. ಅತ್ತಿಗೆ, ನಾಯಿ ನನ್ನ ಮೇಲೆ ಬೊಗಳುತ್ತಿದೆ ಅಂತ ನಾನು ಪ್ರತಿಯಾಗಿ ಬೊಗಳಕ್ಕಾಗುತ್ತಾ? ಈ ಮಾತು ಕೇಳಿ ಅಣ್ಣ ಅತ್ತಿಗೆ ಇಬ್ಬರು ಕೂಡ ಸ್ತಬ್ಧರಾದರು. ಧನ್ಯ ತನ್ನ ಬ್ಯಾಗ್ ತೆಗೆದುಕೊಂಡು ಕಾಲೇಜಿಗೆ ಹೊರಟು ಹೋದ್ಲು. ಆದರೆ ಒಂದು ದಿನದ ತನ್ನ ಪ್ರಪಂಚವೇ ತಲೆ ಕೆಳಗಾಗಲಿದೆ ಎಂಬ ಸಣ್ಣ ಸುಳಿವು ಅವಳಿಗಿರಲಿಲ್ಲ. ಆ ರಾಕ್ಷಸ ಅವಳನ್ನು ಅರಸುತ್ತಾ ಬರುತ್ತಿದ್ದಾನೆ ಎಂಬ ಸತ್ಯ ಅವಳಿಗೆ ತಿಳಿದಿರಲಿಲ್ಲ. ಈ ಕತೆ ಹೇಗಿತ್ತು?
ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಭಾಗದಲ್ಲಿ ಅಪರಿಚಿತ ವ್ಯಕ್ತಿಯ ಆಗಮನ, ಧನ್ಯಾಳ ಜೀವನದಲ್ಲಿ ಸಂಭವಿಸಲಿರುವಂತಹ ದೊಡ್ಡ ಘಟನೆ ಏನು ಅಂತ ತಿಳಿಯೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮೆಂಬರ್ಶಿಪ್ ತೊಗೊಂಡಿರೋರಿಗೆ 24 hours ಮುಂಚಿತವಾಗಿ ಈ ಕತೆ ಸಿಗುತ್ತೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಕಾಮೆಂಟ್ ಮಾಡಿ.